ಹಾಯ್ ಗುಡ್ ಮಾರ್ನಿಂಗ್ ನಾನು ಬನ್ನೇರ್ಘಟ್ಟ ವಿಸಿಟ್ ಮಾಡಿದ್ವಿ. ನನಗೆ ತುಂಬಾ ಇಷ್ಟ ಆಯಿತು. ಸರಿ ಮಕ್ಕಳೆಲ್ಲ ಸ್ವಲ್ಪ ದೊಡ್ಡವರಾಗಿದ್ದಾರೆ ನೋಡಲಿ ಅಂತ ಹೇಳಿ ಫಸ್ಟಲ್ಲಿ ವಿಸಿಟ್ ಮಾಡಿದ್ದೆ. ಆ ಬಸ್ಸಲ್ಲಿ ಹೋಗಿರೋರು ಗೊತ್ತಿರತ್ತೆ, ಫ್ರೀಯಾಗಿ ಬಿಟ್ಬಿಟ್ಟಿರ್ತಾರೆ. ಅಂದರೆ ಅದು ಯಾಕೆ ಬರಲ್ಲ ಅಂತಲೇ ಗೊತ್ತಿಲ್ಲ, ಬಟ್ ತುಂಬಾ ಸ್ಟ್ರಾಂಗ್ ಸೆಕ್ಯೂರಿಟಿ ಇಟ್ಟಿರ್ತಾರೆ. ತುಂಬ ಅಂದರೆ ತುಂಬ ಒಂದು ಬಸ್ ಮೂವ್ ಆಗಿದ ತಕ್ಷಣ ಗೇಟೆಲ್ಲ ಚೆಕ್ ಅಂತ ಕ್ಲೋಸ್ ಮಾಡ್ತಾ ಇರ್ತಾರೆ. ಬಸ್ಸಿಂದೇನೆ ಬರ್ತಾ ಇರುತ್ತೆ ಅದೆಲ್ಲ ಹುಲಿ ಸಿಂಹ ಎಲ್ಲನೂ. ಸಿಂಹನ ಮಾತ್ರ ಆಚೆ ಬಿಡಲ್ಲ, ಹುಲಿ ಕರಡಿ ಎಲ್ಲ ಬಿಟ್ಟಿರ್ತಾರೆ. ಸೊ ಕೆಲವರೆಲ್ಲ ಕಾರಲ್ಲೂ ಹೋಗ್ತಾರೆ. ನಾವೆಲ್ಲ ಬಸ್ಸಲ್ಲಿ ಹೋಗಿದ್ವಿ. ಸೊ ನೋಡಿದ್ವಿ ಯಾವ ಥರ ಮನುಷ್ಯನ ನೋಡ್ಕೊಂಡು ಹೋಗ್ತಾ ಇದೆ ಅಂತೇಳ್ಬಿಟ್ಟು ಅವರೇ ಫಾಲೋ ಮಾಡ್ತಾ ಇದೆ. ಸೊ ಅದು ಒಂಥರ ಥ್ರಿಲ್ಲಿಂಗಾಗೂ ಇತ್ತು, ಅದು ಸ್ವಲ್ಪ ಭಯ ಇತ್ತು. ಸೊ ಎಲ್ಲ ನೋಡಿ ಆದಮೇಲೆ ಆಮೇಲೆ ಸ್ವಲ್ಪ ಚಿಟ್ಟೆ ಏನೋ ಇಟ್ಟಿದ್ರು. ಅದೇ ಚಿಟ್ಟೆ ಯಾವ ಥರ ಬೆಳೆಯುತ್ತೆ, ಯಾವ ಥರ ಹುಟ್ಟುತ್ತೆ, ಯಾವ್ಯಾವ ಥರ ಚಿಟ್ಟೆಗಳು ಯಾವ್ಯಾವ ಕಲರ್ಸ್ ಎಲ್ಲ ಅಂತೇಳಿ. ಮತ್ತು ಅದ್ರ ಒಳಗೆ ಹೋದರೆ ಅಲ್ಲಲ್ಲಿ ಗೂಡುಗಳೆಲ್ಲ ಇಟ್ಬಿಟ್ಟು ಚಿಟ್ಟೆ ಎಲ್ಲ ಇತ್ತು. ಬಟ್ ನನಗೆ ಅದೆಲ್ಲಕ್ಕಿಂತ ಅಲ್ಲಿ ಕಲರ್ ಫಿಶ್ ಇಟ್ಟಿದ್ರು, ತುಂಬಾ ಚೆನ್ನಾಗಿತ್ತು ಅದು ನೋಡೋಕ್ಕೆ. ಆರೆಂಜ್ ಕಲರ್, ಬ್ಲೂ ಕಲರ್, ವೈಟ್ ಕಲರ್ ಅಂತೆಲ್ಲ. ಸೊ ಆ ಪಾರ್ಕೂ ತುಂಬ ಚೆನ್ನಾಗಿತ್ತು. ಅದೇ ಈ ಥರ ಮಾಡಿದರು ಆ ಚಿಟ್ಟೆಗಳಿಗೆ, ಅದನ್ನು ಚೆನ್ನಾಗಿತ್ತು ಗೂಡು ಥರ. ಸೊ ಪಾರ್ಕಿಗೆಲ್ಲ ನೀರು ಹಾಕಿ ಕ್ಲೀನಾಗಿ ಇಟ್ಕೊಂಡಿದ್ರು, ತುಂಬ ಚೆನ್ನಾಗಿತ್ತು ಫ್ಲವರ್ಸ್ ಎಲ್ಲನೂ. ಸೊ ಹಾಗೆ ನೋಡ್ತಾ ಇದ್ದರೆ ಅಲ್ಲಿ ನೀರೆಲ್ಲ ಬರೋ ಥರ ಮಾಡಿದರು, ಅದನ್ನು ಚೆನ್ನಾಗಿತ್ತು. ನಾನು ಇದು ಫಸ್ಟ್ ಟೈಮ್ ಹೋಗಿರೋದು, ತುಂಬ ದಿನ ಅಂದ್ಕೊಂಡಿದ್ದೆ ಹೋಗೋಕ್ಕಾಗಿರಲಿಲ್ಲ. ಬಟ್ ಈ ಸಲ ಅಂತೂ ತುಂಬಾ ಚೆನ್ನಾಗಿತ್ತು. ನನ್ನ ಮಕ್ಕಳಂತೂ ತುಂಬ ಎಂಜಾಯ್ ಮಾಡಿದ್ರು. ಅವ್ರ ಪ್ರಾಣಿಗಳಿಗಿಂತ ನೋಡೋದೆಲ್ಲ ಬಿಟ್ಟು ಸ್ವಲ್ಪ ನೀರು ನೋಡೋದು, ಆಟ ಆಡೋದು. ಮಕ್ಕಳಂದ್ರೇ ಹಾಗೆ ಅಲ್ವಾ, ಸ್ವಲ್ಪ ಆಟ ಆಡೋದೆಲ್ಲ ಇಷ್ಟ ಆಗುತ್ತೆ ಅವ್ರಿಗೆ. ಸೊ ಅವ್ರಿಗೆ ಆಟ ಆಡೋದ್ರ ಮೇಲೇ ಯಾವಾಗೂ ಆಸೆ ಇತ್ತು. ಸರಿ ಯಾವಾಗ ಆಗುತ್ತಪ್ಪ ಅಂತ ಕಾಯ್ಕೊಂಡಿದ್ರು. ಸರ್ ನಾವೆಲ್ಲ ಬಂದಿರೋದೇ ಯಾವಾಗೋ ಒಂದ್ಸಲಿ, ಸರಿ ಚೆನ್ನಾಗಿ ನೋಡ್ಬಿಟ್ಟು ಹೋಗೋಣ ಅಂತೇಳ್ಬಿಟ್ಟು ಅರ್ಲಿ ಮಾರ್ನಿಂಗೇ ಬಿಟ್ವಿ ಮನೆ. ಅಷ್ಟೊತ್ತಿಗೆ 10 o'clock ಹಂಗಾಗಿತ್ತು. ಸರಿ ಹೋಗಿ ಎಲ್ಲ ಮುಗಿಸ್ಕೊಂಡು ಸರಿ ಲಂಚನ್ನು ತಗೊಂಡು ಹೋಗಿದ್ವಿ. ಹಂಗೆ ತಿಂದ್ಬಿಟ್ಟು ಲಾಸ್ಟಲ್ಲಿ ಮಕ್ಕಳಿಗೆಲ್ಲ ಸ್ವಲ್ಪ ಹೊತ್ತು 1.5 hour ಆಡಿಸ್ಬಿಟ್ಟು ಹಾಗೆ ಎಲ್ಲ ನೋಡಿಕೊಂಡು ಬಂದ್ವಿ. ಅವ್ರಿಗೆಲ್ಲ ನೋಡೋದಕ್ಕಿಂತನೂ ಹೋಗಿದ್ದಕ್ಕಿಂತನೂ ಈ ಥರ ಆಡಿದ್ದೆ ಅವ್ರಿಗೆ ತುಂಬಾ ಖುಷಿ ಆಯಿತು. ಬಟ್ ಮಕ್ಕಳಿಗೆ ಅಂತ ಇಟ್ಟಿದ್ದಾರಲ್ಲ, ಅದನ್ನು ನನಗೆ ಸ್ವಲ್ಪ ಇಷ್ಟ ಆಯಿತು, ತುಂಬಾ ಚೆನ್ನಾಗಿತ್ತು. ಯಾರಾದರೂ ಹೋಗಿಲ್ಲ ಅಂದರೆ ಒಂದ್ಸಲ ವಿಸಿಟ್ ಮಾಡಿ, ಚೆನ್ನಾಗಿರುತ್ತೆ. ಆದರೆ ಒನ್ ಡೇ ಸುಮ್ಮನೆ ಚೆನ್ನಾಗಿರುತ್ತೆ ಅಷ್ಟೆ. ಇದು ಆಡೋಕ್ಕಂತೂ ನನ್ನ ಮಗಗೆ ತುಂಬಾ ಭಯ ಪಡ್ತಾ ಇದ್ದೆ. ಸರಿ ಅವರಪ್ಪ ಸ್ವಲ್ಪ ಧೈರ್ಯ ಮಾಡಿ ನಾನು ಇಟ್ಕೊಳ್ತೀನಿ ಬಾಬಾ ಅಂತೇಳಿ. ಫಸ್ಟ್ ಟೈಮ್ ಅವನು ಈ ಥರ ಆಡಿರೋದು. ಸೊ ಓಕೆ ಅಂತ ನೆಕ್ಸ್ಟ್ ಟೈಮು ಅವನೇ ಹೋಗ್ತಿದ್ದಾನೆ ಆಡೋಕ್ಕೆ. ಸೊ ಅವನಿಗೆ ಇಷ್ಟ ಆಯಿತು. ಸೊ ಆಮೇಲೆ ಬರಬೇಕಾದ್ರೆ ಲಾಸ್ಟಲ್ಲಿ ಸ್ವಲ್ಪ ಬೇರೆ ಎಲ್ಲ ಕ್ಲಿಪ್ಪಿಂಗ್ಸ್ ಇತ್ತು, ಅದೆಲ್ಲ ತೊಗೊಂಡಿಲ್ಲ ನಾನು, ಹಾವುಗಳದ್ದು ಪಕ್ಷಿಗಳದ್ದೆಲ್ಲ. ಇದು ಲಾಸ್ಟಲ್ಲಿ ನಮ್ಮ ಕಾಡಿನ ರಾಜ ಹೆಂಗೆ ಸೌಂಡ್ ಮಾಡ್ತಾ ಇರುತ್ತೆ ಅಂತಂದರೆ, ಜನರನ್ನ ನೋಡಿ ಯಾವಾಗ ಇಟ್ಕೊತೀನಿ ಜನರನ್ನ ಅಂತ ಕಾಯ್ಕೊಂಡಿರೋ ಥರ ನಾವು ಸೌಂಡ್ ಮಾಡುತ್ತೆ. ಆ ಸೌಂಡ್ಗೆ ಭಯ ಆಗುತ್ತೆ ಎಲ್ಲರಿಗೂ. ಒಂದು ಚಿಕ್ಕ ಮಗು ನೋಡೋ ಅಷ್ಟಿಲ್ಲ, ಹಂಗೇ ನೋಡ್ಕೊಂಡು ನಿಂತ್ಕೊಳ್ಳುತ್ತೆ. ಒಂಥರ ಗರ್ಜನೆನೇ ಒಂಥರ ವಿಚಿತ್ರ, ಸ್ವಲ್ಪ ಭಯನೂ ಜಾಸ್ತಿನೇ ಆಗುತ್ತೆ. ಹಂಗೆ ವಾಕ್ ಮಾಡ್ತಾನೇ ಇದೆ, ಸ್ವಲ್ಪ ಹೊತ್ತು ನಿಂತ್ಕೊಂಡಿಲ್ಲ ಅದು. ಯಾರನ್ನಾದರೂ ನೋಡಿದ್ರೆ ನಿಂತ್ಕೊಳ್ಳುತ್ತೆ, ಇಲ್ಲಾಂದರೆ ಓಡ್ತಾನೇ ಇರುತ್ತೆ.